ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಶತ್ರುತ್ವ ಕಟ್ಕೊಂಡು ಪಾಕಿಸ್ತಾನದೊಂದಿಗೆ ಕುಣಿಯೋಕೆ ನಿಂತಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಈಗ ಬಲೂಚಿಗಳು ದೊಡ್ಡ ಬೆದರಿಕೆ ಹಾಕಿದ್ದಾರೆ. ಬಲೂಚಿಸ್ತಾನದ ತಂಟೆಗೆ ಬಂದ್ರೆ ಬಲೂಚಿಸ್ತಾನಕ್ಕೆ ಕಾಲಿಟ್ರೆ ಯಾರನ್ನೂ ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಮೆರಿಕ ಮತ್ತು ಪಾಕಿಸ್ತಾನ ಇಬ್ಬರೂ ತೈಲ ನಿಕ್ಷೇಪ ಅಭಿವೃದ್ಧಿ ಮಾಡ್ತೀವಿ ಅಂತ ಒಪ್ಪಂದ ಮಾಡಿಕೊಂಡಿದ್ರು. ಈ ಒಪ್ಪಂದದ ಭಾಗವಾಗಿ ಬಲೂಚಿಸ್ತಾನದಲ್ಲಿ ಅಲ್ಲೇ ಇರೋದು, ಬೇರೆ ಕಡೆ ಇಲ್ಲ. ಪಾಕಿಸ್ತಾನದಲ್ಲಿ ಜಾಸ್ತಿ ತೈಲ ನಿಕ್ಷೇಪ ಇಲ್ಲ, ಅಲ್ಲಿದೆ. ಬರೀ ತೈಲ ಅಂತಲ್ಲ, ಎಲ್ಲ ರೀತಿ ನಿಕ್ಷೇಪ ಜಾಸ್ತಿ ಇರೋದು ಬಲೂಚಿಸ್ತಾನದಲ್ಲೇ. ಸೊ ಅಲ್ಲಿ ತೈಲ ತೋಡ್ತೀವಿ ಅಂಥೇಳಿ ಪಾಕ್ ಅಮೆರಿಕಗಳು ರೆಡಿ ಆಗ್ತಾ ಇದ್ರು. ಕೆಲಸ ಶುರುವಾಗ್ತಾ ಇದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಮತ್ತು ಅಮೆರಿಕ ವಿರುದ್ಧ ಬಲೂಚಿಗಳು ರೊಚ್ಚಿಗೆದ್ದಿದ್ದಾರೆ. ಟ್ರಂಪ್, ತಪ್ಪು ಮಾಡ್ತಾ ಇದ್ದೀರಾ, ಪಾಕಿಸ್ತಾನ ಸೇನೆ ನಿಮ್ಮ ದಾರಿ ತಪ್ಪಿಸ್ತಾ ಇದೆ ಅಂತ ಬಲೂಚ್ ನ್ಯಾಷನಲ್ ಲೀಡರ್ ಮಿರ್ಯಾರ್ ಬಲೂಚ್ ಹೇಳಿದ್ದಾರೆ. ತೈಲ ನಿಕ್ಷೇಪ ಇರೋದು ಪಾಕಿಸ್ತಾನದಲ್ಲ, ಬಲೂಚಿಸ್ತಾನದಲ್ಲಿ ಅಂತ ಹೇಳಿದ್ದಾರೆ. ಬಲೂಚಿಸ್ತಾನ ಯಾವತ್ತೂ ಪಾಕಿಸ್ತಾನದ ಭಾಗ ಅಲ್ಲ. ಅವರು ನಮ್ಮ ಸಂಪತ್ತನ್ನ ಅವರ ರಾಜಕೀಯ ಮತ್ತು ವೈಯಕ್ತಿಕ ಲಾಭಕ್ಕಾಗಿ ಲೂಟಿ ಮಾಡ್ತಿದ್ದಾರೆ. ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಿಂದ ಹಣ ಮಾಡಿಕೊಂಡು ಜಿಹಾದಿ ಗುಂಪುಗಳಿಗೆ ಫಂಡಿಂಗ್ ಮಾಡ್ತಿದ್ದಾರೆ. ಪಾಕ್ ಸೇನೆ ಮತ್ತು ಅವರ ಗುಪ್ತಚರ ಏಜೆನ್ಸಿ ISI ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೈನಿಕರ ಮೇಲೆ ದಾಳಿ ಮಾಡಿದವರಿಗೂ ಇದರಿಂದ ಹಣ ಸಹಾಯ ಆಗಿದೆ. ರಾಕ್ಷಸರಂತಿರೋ ಪಾಕಿಸ್ತಾನ ಸೇನೆ ಮತ್ತು ISIಗೆ ಬಲೂಚಿಸ್ತಾನದ $1 ಟ್ರಿಲಿಯನ್ ಮೌಲ್ಯದ ತೈಲ ಸಂಪತ್ತನ್ನ ಶೋಷಣೆ ಮಾಡೋಕೆ ಬಿಟ್ರೆ ಅದು ಮುಂದೆ ದೊಡ್ಡ ತಪ್ಪಾಗುತ್ತೆ. ಇದರಿಂದ ಜಾಗತಿಕ ಭಯೋತ್ಪಾದನಾ ಜಾಲಕ್ಕೆ ಶಕ್ತಿ ತುಂಬಿದ ಹಾಗಾಗುತ್ತೆ. 2001 ಸೆಪ್ಟೆಂಬರ್ 11 ಅಮೆರಿಕದಲ್ಲಿ ನಡೆದ ಅವಳಿ ಕಟ್ಟಡದ ದಾಳಿಯಂತೆ ದೊಡ್ಡ ಮಟ್ಟದಲ್ಲಿ ಉಗ್ರ ದಾಳಿ ಆಗೋ ಅಪಾಯವನ್ನು ತಂದ್ಕೊಳ್ತಾ ಇದ್ದೀರಾ ನೋಡಿ ಅಂತ ಎಚ್ಚರಿಸಿದ್ದಾರೆ. ಇಲ್ಲಿನ ತೈಲ ನಿಕ್ಷೇಪ ಅಭಿವೃದ್ಧಿ ಪಡಿಸೋದ್ರಿಂದ ಬಲೂಚ್ ಜನರಿಗೆ ಲಾಭ ಆಗಲ್ಲ, ಎಲ್ಲ ಪಾಕಿಸ್ತಾನ ಲೂಟಿ ಮಾಡ್ಕೊಂಡು ಹೋಗುತ್ತೆ. ಭಾರತ ಮತ್ತು ಇಸ್ರೇಲ್ ವಿರೋಧಿ ಬಂಡುಕೋರರ ಗುಂಪಿಗಷ್ಟೇ ಬೆನಿಫಿಟ್ ಆಗುತ್ತೆ. ದಕ್ಷಿಣ ಏಷ್ಯಾ ಅಸ್ಥಿರವಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬಲೂಚಿಸ್ತಾನದ ಸಾರ್ವಭೌಮತೆಯನ್ನ ಕಾಂಪ್ರಮೈಸ್ ಮಾಡೋಕೆ ನಾವಂತೂ ಬಿಡಲ್ಲ. ನಮ್ಮ ಬಲೂಚಿಸ್ತಾನ ಯಾರಿಗೂ ಮಾರಾಟಕ್ಕಿಲ್ಲ. ಬಲೂಚ್ ಜನರಿಂದ ಸಂಪೂರ್ಣ ಒಪ್ಪಿಗೆ ಸಿಗದೆ ನಮ್ಮ ತಂಟೆಗೆ ಬಂದರೆ ನಾವು ಯಾರನ್ನೂ ಬಿಡಲ್ಲ. ನಮ್ಮ ಭೂಮಿ, ಇಲ್ಲಿರೋ ಸಂಪತ್ತನ್ನ ಶೋಷಣೆ ಮಾಡೋಕೆ ಪಾಕಿಸ್ತಾನ, ಚೀನಾ ಅಥವಾ ಬೇರೆ ಯಾವುದೇ ವಿದೇಶಿ ಶಕ್ತಿಗಾಗ್ಲಿ ನಾವು ಅನುಮತಿ ಕೊಡಲ್ಲ. ಬಲೂಚಿಸ್ತಾನವನ್ನ ಶೋಷಣೆ ಮಾಡೋದ್ರಿಂದ ತಡೆಯೋದು ಕೇವಲ ನಮಗೆ ಮಾತ್ರ ನ್ಯಾಯ ಕೊಟ್ಟಂಗಲ್ಲ, ಇದು ಜಾಗತಿಕ ಭದ್ರತೆಯ ವಿಚಾರ ಕೂಡ ಹೌದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಬಲೂಚಿಸ್ತಾನದ ಹಕ್ಕುಗಳಿಗೆ ಮಾನ್ಯತೆ ಕೊಡಿ ಅಂತ ಅಮೆರಿಕ ಸೇರಿ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ಮಾತು ಕೇಳಿಕೊಂಡು ಬಲೂಚಿಸ್ತಾನಕ್ಕೆ ಕಾಲಿಟ್ರೆ ಚೀನಾದವರನ್ನ ಹೇಗೆ ಬೇಟೆಯಾಡ್ತಿದೆವೋ ಹಾಗೆ ನಿಮ್ಮನ್ನು ಬೇಟೆಯಾಡ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾರೆ. ಇದಕ್ಕೆ ಅಮೆರಿಕ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಹಾಗೊಂದು ವೇಳೆ ಅಮೆರಿಕ ಮತ್ತು ಬಲೂಚಿಗಳ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಹೆಚ್ಚಾದ್ರೆ ಅಲ್ಲಿ ಎಗೇನ್ ದೊಡ್ಡ ಪ್ರಮಾಣದಲ್ಲಿ ಹೊಡೆದಾಟ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟವನ್ನ ಅಮೆರಿಕ ಬಂಡಾಯ ಅಂತ ಪರಿಗಣಿಸುತ್ತೆ. ಅಲ್ಲಿನ ಕೆಲ ಸಂಘಟನೆಗಳನ್ನ ಉಗ್ರರು ಅಂತ ಹೆಸರಿಸಿದೆ. ಸೊ ಇಲ್ಲಿಗೆ ಅಮೆರಿಕ ಎಂಟರ್ ಆದ್ರೆ ಅಮೆರಿಕ ವಿರುದ್ಧ ಬಲೂಚಿಗಳು ಆಯುಧ ಎತ್ತೋಕೆ ಶುರು ಮಾಡೋದು ಗ್ಯಾರಂಟಿ. ಆಗ ಅಗೇನ್ ಅಮೆರಿಕ ಬೇರೆ ದಾರಿ ಇರೋದಿಲ್ಲ. ಒಂದು ಅಲ್ಲಿಂದ ಜಾಗ ಖಾಲಿ ಮಾಡಬೇಕು, ಇಲ್ಲಾಂದ್ರೆ ಬಲೂಚಿಗಳನ್ನ ಹತ್ತಿಕ್ಕಬೇಕು. ಆ ರೀತಿ ಆಪ್ಷನ್ಸ್ ಬಂದ್ಬಿಡುತ್ತೆ. ಇಲ್ಲಿವರೆಗೂ ಚೀನಾನು ಸಿಕ್ಕಾಪಟ್ಟೆ ಕಷ್ಟ ಫೇಸ್ ಮಾಡ್ತಿದೆ. ಅಲ್ಲಿ ಸಿಪೆಕ್ ಅನ್ನ ತಗೊಂಡು ಹೋಗಿ ಬಲೂಚಿಸ್ತಾನದ ಮೂಲಕ ತಗೊಂಡು ಹೋಗಿ ಸರಿಯಾಗಿ ವರ್ಕೇ ಆಗ್ತಿಲ್ಲ, ಏನು ಯೂಸ್ ಇಲ್ಲ ಆಗ್ತಾ ಇದೆ. ಅಲ್ಲಿ ಚೀನಿ ಇಂಜಿನಿಯರ್ಗಳನ್ನ, ವರ್ಕರ್ಗಳನ್ನೆಲ್ಲ ಬಲೂಚಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಚೀನಾ ಸೇನೆ ಅಲ್ಲಿಗೆ ಬಂದು ಕಾರ್ಯಾಚರಣೆ ಮಾಡಿಲ್ಲ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಿರೋರ ವಿರುದ್ಧ. ಆದರೆ ಅಮೆರಿಕ ಬರ್ತೀವಿ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಬೇರೆ ದಾರಿ ಇರೋದಿಲ್ಲ. ಈ ಹಿಂದೆ ಜಾರ್ಜ್ W ಬುಷ್ ಅವರ ಕಾಲದಿಂದ ಟ್ರಂಪ್ರ ಮೊದಲನೇ ಅವಧಿ ತನಕ ಅಮೆರಿಕ ಪಾಕಿಸ್ತಾನದಲ್ಲಿ ಉಗ್ರ ನೆಲೆಗಳನ್ನು ಗುರಿಯಾಗಿಸಿ ನಿರಂತರವಾಗಿ ಸ್ಫೋಟಕಗಳ ಮಳೆಯನ್ನ ಸುರಿಸಿತ್ತು. 16 ವರ್ಷಗಳ ಕಾಲ ಸಾವಿರಾರು ಸಣ್ಣ ಪುಟ್ಟ ಕಾರ್ಯಾಚರಣೆ ಕೂಡ ಮಾಡಿದೆ. ಸೊ ಈಗ ಬಲೂಚಿಗಳ ಹೋರಾಟ ಹೆಚ್ಚಾಗ್ತಿರೋ ಈ ಟೈಮ್ನಲ್ಲಿ ಪಾಕಿಸ್ತಾನ ಸೇನೆ ಜೊತೆಗೆ ಅಮೆರಿಕಗೂ ಕೂಡ ಬಲೂಚಿಗಳು ದೊಡ್ಡ ಚಾಲೆಂಜ್ ಮಾಡಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 1 ಡೆಡ್ ಲೈನ್ ಮುಗಿತಾ ಇದ್ದ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಟ್ಯಾರಿಫ್ ರೇಟ್ ಪರಿಚಯಿಸಿ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕಿದ್ದಾರೆ. ಭಾರತಕ್ಕೆ 25% ಟ್ಯಾರಿಫ್ ಬಿದ್ದರೆ ಅಫ್ಘಾನಿಸ್ತಾನಕ್ಕೆ 15%, ಅಲ್ಜೀರಿಯಾಗೆ 30%, ಅಂಗೋಲಾ 15%, ಬೊಲಿವಿಯಾ 15%, ಬೋಸ್ನಿಯಾ ಮತ್ತು ಹರ್ಜೆಗೋವಿನಾ 30%, ಬೋಟ್ಸ್ವಾನಾ 15%, ಬ್ರಾಜಿಲ್ 10%, ಬ್ರೂನಿ 25%, ಕಂಬೋಡಿಯಾ 19%, ಕ್ಯಾಮರೂನ್ 15%, ಚಾಡ್ 15%, ಕೋಸ್ಟರಿಕಾ 15%, ಕಾಟ್ಡಿವೋರ್ 15%, ಕಾಂಗೋ 15%, ಈಕ್ವೆಡಾರ್ 15%, ಇಕ್ವೆಟೋರಿಯಲ್ ಗಿನಿ 15%, ಫಾಕ್ಲ್ಯಾಂಡ್ ಐಲ್ಯಾಂಡ್ 10%, ಫಿಜಿ 15%, ಗಾನಾ 15%, ಗಯಾನಾ 15%, ಐಸ್ಲ್ಯಾಂಡ್ 15%, ಇಂಡೋನೇಷಿಯಾ 19%, ಇರಾಕ್ 35%, ಇಸ್ರೇಲ್ 15%, ಜಪಾನ್ 15%, ಜೋರ್ಡಾನ್ 15%, ಕಜಕಿಸ್ತಾನ್ 25%, ಲಾವೋಸ್ 40%, ಲಸೋಟೊ 15%, ಲಿಬಿಯಾ 30%, ಲಿಕ್ಟೆನ್ಸ್ಟೈನ್
15, ಮಡಗಾಸ್ಕರ್ 15, ಮಲಾವಿ 15, ಮಲೇಷ್ಯಾ 19, ಮಾರಿಷಸ್ 15, ಮಾಲ್ಡೋವಾ 25, ಮೊಜಾಂಬಿಕ್ 15, ಮಯನ್ಮಾರ್ 40, ನಮೀಬಿಯಾ 15%, ನೌರು 15, ನ್ಯೂಜಿಲೆಂಡ್ 15%, ನಿಕರಾಗುವಾ 18%, ನೈಜೀರಿಯಾ 15%, ನಾರ್ತ್ ಮೆಸಿಡೋನಿಯಾ 15%, ನಾರ್ವೆ 15%, ಪಪುವಾ ನ್ಯೂ ಗಿನಿ 15%, ಫಿಲಿಪೈನ್ಸ್ 19%, ಸರ್ಬಿಯಾ 35%, ಸೌತ್ ಆಫ್ರಿಕಾ 30%, ಸೌತ್ ಕೊರಿಯಾ 15%, ಶ್ರೀಲಂಕಾ 20, ಸ್ವಿಟ್ಜರ್ಲ್ಯಾಂಡ್ 39, ಸಿರಿಯಾ 41, ತೈವಾನ್ 20, ಥೈಲ್ಯಾಂಡ್ 19, ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ 15, ಟ್ಯುನೀಷಿಯಾ 25, ಟರ್ಕಿ 15, ಉಗಾಂಡ 15, UK 10, ವನವಾಟು 15, ವೆನೆಜುವೆಲಾ 15, ವಿಯೆಟ್ನಾಂ 20, ಜಾಂಬಿಯಾ 15, ಜಿಂಬಾಬ್ವೆ 15 ಮತ್ತು ಯುರೋಪಿಯನ್ ಒಕ್ಕೂಟಕ್ಕೆ 15% ಹೇರಲಾಗಿದೆ. ಪಾಕಿಸ್ತಾನಕ್ಕೆ ಹಿಂದೆ 29 ಹಾಕಲಾಗಿತ್ತು, ಅದನ್ನು 19ಕ್ಕೆ ಇಳಿಸಲಾಗಿದೆ. ನಮಗಿಂತ ಅವರಿಗೆ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಪಾಕಿಸ್ತಾನದವರಿಗೆ. ಅಥವಾ ಬಾಂಗ್ಲಾಗೆ ಮೊದಲು 35% ಇತ್ತು, ಈಗ ಅದನ್ನು 20ಕ್ಕೆ ತಂದಿದ್ದಾರೆ. ಭಾರತಕ್ಕಿಂತ ಅವರೆಲ್ಲರಿಗೂ ಕಮ್ಮಿ ಮಾಡಿದ್ದಾರೆ ಈಗ. ಆದರೆ ಭಾರತ ಮತ್ತು ಅಮೆರಿಕ ನಡುವೆ ಇನ್ನೂ ಕೂಡ ಮಾತುಕತೆ ಅಂತೂ ನಡೀತಾನೆ ಇದೆ, ಫೈನಲ್ ಆಗಿಲ್ಲ. ಇದಕ್ಕೀಗ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹತಾಶೆ ವ್ಯಕ್ತಪಡಿಸಿದ್ದಾರೆ. ಈ ಭಾರತೀಯರ ಹತ್ರ ಚರ್ಚೆ ಮಾಡೋದು, ಚೌಕಾಸಿ ಮಾಡೋದು ಬಹಳ ಕಷ್ಟ ಅಂತ ಹೇಳಿ. ಈ ವ್ಯಾಪಾರ ಒಪ್ಪಂದ ಮಾತುಕತೆಯಲ್ಲಿ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಎಲ್ಲ ಭಾರತಕ್ಕೆ ಬಿಟ್ಟಿದ್ದು. ಭಾರತ ವ್ಯಾಪಾರ ಮಾತುಕತೆಗೂ ತುಂಬಾ ಹಿಂದೆನೇ ಬಂದಿತ್ತು, ಆದರೆ ಬೇಗ ಮೂವೇ ಆಗಲ್ಲ ಅವರು. ನನಗನ್ಸುತ್ತೆ ಈಗ ಭಾರತದ ಮೇಲೆ ಅಧ್ಯಕ್ಷ ಮತ್ತು ನಮ್ಮ ಇಡೀ ವ್ಯಾಪಾರ ತಂಡವೇ ಫ್ರಸ್ಟ್ರೇಟ್ ಆಗಿ ಹೋಗಿದೆ, ಚರ್ಚೆ ಮಾಡಿ ಚೌಕಾಸಿ ಮಾಡಿ ಅಂತ ಹೇಳಿದ್ದಾರೆ. ಟ್ರಂಪ್ ಭಾರತದ ಮೇಲೆ ಹಾಕಿದ ಟ್ಯಾರಿಫ್ನ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೋ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಭಾರತ ರಷ್ಯಾದಿಂದ ತೈಲ ತರಿಸಿಕೊಳ್ತಿರೋದ್ರಿಂದ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾಗೆ ಸಹಾಯ ಆಗ್ತಾ ಇದೆ. ಇದು ಭಾರತ ಮತ್ತು ಅಮೆರಿಕ ಸಂಬಂಧದಲ್ಲಿ ಕಿರಿಕಿರಿಗೆ ಕಾರಣ ಆಗಿದೆ ಅಂತ ರೂಬಿಯೋ ಹೇಳಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಜಗತ್ತಿಗೆ ಧಮಕಿ ಹಾಕೋದನ್ನ ಮುಂದುವರೆಸಿದ್ದಾರೆ. ಅಮೆರಿಕದಲ್ಲಿ ಔಷಧಗಳ ಬೆಲೆಯನ್ನ ತಕ್ಷಣ ಇಳಿಸುವಂತೆ ವಿಶ್ವದ 17 ಮೇಜರ್ ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿಗೆ ಪತ್ರ ಬರೆದಿದ್ದಾರೆ. ಅಲ್ಲದೆ ಇನ್ಮುಂದೆ ಬೇರೆ ರಾಷ್ಟ್ರದಲ್ಲಿ ಔಷಧವನ್ನ ಎಷ್ಟು ಬೆಲೆಗೆ ಕೊಡಲಾಗುತ್ತೋ ಅಮೆರಿಕದಲ್ಲೂ ಅಷ್ಟೇ ಬೆಲೆಗೆ ಮಾರಿ, ಇಲ್ಲಿ ಏನಕ್ಕೆ ಜಾಸ್ತಿಗೆ ಮಾರ್ತೀರಾ ಮಾರ್ಜಿನ್ ಇಟ್ಟು ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಈ ಕಂಪನಿಗಳು ಹಾಗೆ ಮಾಡ್ತಿದ್ರು. ಅಮೆರಿಕದಲ್ಲಿ ಮಾರಬೇಕಾದ್ರೆ ಸಿಕ್ಕಾಪಟ್ಟೆ ಲಾಭ ಹಿಡ್ಕೊಂಡು ಮಾರ್ತಿದ್ರು, ಇನ್ಕ್ಲೂಡಿಂಗ್ ಇಂಡಿಯನ್ ಕಂಪನೀಸ್. ಅದು ಯಾಕೆ ಅದೇ ರೇಟಿಗೆ ಇಲ್ಲೂ ಮಾರಿ ಅಂತ ಕೇಳ್ತಿದ್ದಾರೆ ಟ್ರಂಪ್. ಇದರ ಬೆನ್ನಲ್ಲೇ ಫಾರ್ಮಾ ಕಂಪನಿಗಳಲ್ಲಿ ಭಾರಿ ಕುಸಿತ ಉಂಟಾಗಿದೆ. ಭಾರತದ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಕೂಡ 3% ಇಂಟ್ರಾಡೇನಲ್ಲಿ ಬಿದ್ದಿತ್ತು. ಕ್ಲೋಸಿಂಗಲ್ಲಿ ಮೇಲೆ ಕೆಳಗೆ ಆಗ್ಬೋದು, ಬಟ್ ಮಧ್ಯದಲ್ಲಿ ಡೇನಲ್ಲಿ ಅಷ್ಟು ಪತನ ಆಗಿತ್ತು. ಸನ್ ಫಾರ್ಮಾ ಷೇರುಗಳು 4%, ಅರಬಿಂದೋ ಫಾರ್ಮಾ, ಗ್ಲ್ಯಾಂಡ್ ಫಾರ್ಮಾ, ಸಿಪ್ಲಾ, ಗ್ರಾನ್ಯೂಲ್ಸ್ ಇಂಡಿಯಾ, ಲುಪಿನ್ ಷೇರುಗಳು 3.5% ಈ ಥರ ಬೀಳ್ತಾ ಇದ್ವು. ನಿಮಗೆ ಗೊತ್ತಿರೋ ಹಾಗೆ ಭಾರತ ಅಮೆರಿಕಾಗೆ ಅತಿ ಹೆಚ್ಚು ಫಾರ್ಮಾ ಪ್ರಾಡಕ್ಟ್ಸ್ ರಫ್ತು ಮಾಡುತ್ತೆ. $10 ಬಿಲಿಯನ್ ಮೌಲ್ಯದ ಔಷಧ ರಫ್ತಾಗುತ್ತೆ. ಅಮೆರಿಕಾಗೆ ರಫ್ತಾಗೋ ಒಟ್ಟು ಔಷಧಗಳಲ್ಲಿ ಭಾರತ 6% ಪಾಲನ್ನು ಹೊಂದಿದೆ. ಕೆಲ ಕ್ರಿಟಿಕಲ್ ಔಷಧಗಳು ಭಾರತದಿಂದ ರಫ್ತಾಗುತ್ತೆ. ಅಮೆರಿಕ ದೊಡ್ಡ ಮಾರ್ಕೆಟ್, ಅದರಲ್ಲಿ 6% ಸಣ್ಣದಲ್ಲ. ಜೊತೆಗೆ ಇನ್ನು ಭಾರತದ ಒಟ್ಟು ಫಾರ್ಮಾ ಎಕ್ಸ್ಪೋರ್ಟ್ನಲ್ಲಿ 31% ಅಮೆರಿಕಾಗೆ ಹೋಗುತ್ತೆ, 31%. ಹೀಗಾಗಿ ಭಾರತದ ಫಾರ್ಮಾ ಕಂಪನಿ ಷೇರುಗಳು ಟ್ರಂಪ್ ಈ ಹೇಳಿಕೆ ಕೊಡುತ್ತಿದ್ದ ಹಾಗೆ ಪತನ ಕಂಡಿವೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡಿದ್ರೆ ಹೆಚ್ಚುವರಿ ಸುಂಕ ಹಾಕೋದಾಗಿ ಟ್ರಂಪ್ ಬೆದರಿಕೆ ಹಾಕಿದರು. ಇದರ ಬೆನ್ನಲ್ಲೇ ಭಾರತದ ರಿಫೈನರಿಗಳು ರಷ್ಯಾದಿಂದ ತೈಲ ತರಿಸಿಕೊಳ್ಳೋದನ್ನ ಕಮ್ಮಿ ಮಾಡಿವೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಭಾರತದ ರಿಫೈನರಿಗಳು ರಷ್ಯನ್ ಆಯಿಲ್ ಬದಲಿಗೆ ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾದಿಂದ ಹೆಚ್ಚಿನ ತೈಲವನ್ನು ತರಿಸಿಕೊಳ್ಳೋಕೆ ಶುರು ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಿದೆ. ಮಾಹಿತಿ ಪ್ರಕಾರ ಭಾರತ ಪ್ರತಿದಿನ ರಷ್ಯಾದಿಂದ 4.5ರಿಂದ 5 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ತರಿಸಿಕೊಳ್ತಾ ಇತ್ತು. ಯುಕ್ರೇನ್ ಯುದ್ಧ ಶುರುವಾದ ಬಳಿಕ ರಷ್ಯಾ ಮೇಲೆ ಪಾಶ್ಚಿಮಾತ್ಯ ಜಗತ್ತು ಸ್ಯಾಂಕ್ಷನ್ಸ್ ಹೇರಿದ ಬೆನ್ನಲ್ಲೇ ಒಳ್ಳೆ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಭಾರತ ತನ್ನ ಎನರ್ಜಿ ಸೆಕ್ಯೂರಿಟಿ ದೃಷ್ಟಿಯಿಂದ ರಷ್ಯಾದಿಂದ ಖರೀದಿ ಮಾಡೋಕೆ ಶುರು ಮಾಡ್ತು. ಯಾಕಂದರೆ ರಷ್ಯಾ ಡಿಸ್ಕೌಂಟ್ ರೇಟ್ನಲ್ಲಿ ತೈಲ ಪೂರೈಕೆ ಮಾಡ್ತಾ ಇತ್ತು. ಆದ್ರೀಗ ಟ್ರಂಪ್ ಆಡಳಿತದಿಂದ ಪ್ರೆಷರ್ ಜಾಸ್ತಿ ಆಗ್ತಿದೆ. ಟ್ರಂಪ್ 25% ಟ್ಯಾರಿಫ್ ಘೋಷಿಸುವಾಗ ಭಾರತಕ್ಕೆ ರಷ್ಯಾ ಆಯಿಲ್ ಟ್ರೇಡ್ ವಿಚಾರವಾಗಿ, ಆಯಿಲ್ ಮತ್ತು ಡಿಫೆನ್ಸ್ ಈ ವಿಚಾರವಾಗಿ ನಾವು ಪೆನಾಲ್ಟಿ ಕೂಡ ಎಕ್ಸ್ಟ್ರಾ ಹಾಕ್ತೀವಿ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಈಗ ಈ ಬೆಳವಣಿಗೆಯಾಗಿದೆ. ಭಾರತ ರಷ್ಯಾ ಬಿಟ್ಟು ಬೇರೆ ಕಡೆಗೆ ಮುಖ ಮಾಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಸದ್ಯ ಇದರ ಬಗ್ಗೆ ಭಾರತ ಸರ್ಕಾರದ ಕಡೆಯಿಂದ ಯಾವುದೇ ಅಧಿಕೃತ ಹೇಳಿಕೆ ಇಲ್ಲ, ಆದರೆ ಒಂದಷ್ಟು ರೀತಿ ಹಿಂಟ್ಸ್ ಸಿಗ್ತಾ ಇದೆ. ಇದೆಲ್ಲದರ ಮಧ್ಯೆ ಭಾರತ ಅಮೆರಿಕದಲ್ಲಿ 8 ಹೊಸ ಕಾನ್ಸುಲರ್ ಕಚೇರಿಗಳನ್ನು ಓಪನ್ ಮಾಡಿದೆ. ಬೋಸ್ಟನ್, ಕೊಲಂಬಸ್, ಡಲ್ಲಾಸ್, ಡೆಟ್ರಾಯ್ಟ್, ಅಡಿಸನ್, ಒರ್ಲ್ಯಾಂಡೋ, ರೇಲಿ ಮತ್ತು ಸ್ಯಾನ್ ಹೋಸೆಗಳಲ್ಲಿ ಈ ಕಚೇರಿಯನ್ನು ತೆರೆಯಲಾಗಿದೆ.
ಅಮೆರಿಕದಲ್ಲಿ ಭಾರತದ ಕಾನ್ಸುಲರ್ ಸರ್ವಿಸ್ನ ವಿಸ್ತರಣೆ ಮಾಡುವ ಉದ್ದೇಶದಿಂದ ಇವುಗಳನ್ನು ತೆರೆಯಲಾಗಿದೆ ಅಂತ ಅಮೆರಿಕದಲ್ಲಿನ ಭಾರತದ ರಾಯಭಾರಿ ವಿನಯ್ ಕ್ವಾತ್ರಾ ಹೇಳಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದ ಸೋಕಾಲ್ಡ್ ಭಯೋತ್ಪಾದನಾ ವಿರೋಧಿ ನ್ಯಾಯಾಲಯ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಪಿಟಿಐ ಪಾರ್ಟಿಯ 100ಕ್ಕೂ ಅಧಿಕ ಸದಸ್ಯರಿಗೆ ಜೈಲು ಶಿಕ್ಷೆ ಹಾಕಿದೆ. 2023ರಲ್ಲಿ ಮಿಲಿಟರಿ ಸೈಟ್ಗಳನ್ನು ಗುರಿಯಾಗಿಸಿ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಶಿಕ್ಷೆ ಕೊಡಲಾಗಿದೆ. ಸಂಸದರು ಮತ್ತು ಹಿರಿಯ ಅಧಿಕಾರಿಗಳು ಸೇರಿ 58 ಜನರಿಗೆ 10 ವರ್ಷ, ಉಳಿದವರಿಗೆ 1 ರಿಂದ 3 ವರ್ಷಗಳವರೆಗೆ ಶಿಕ್ಷೆ ಕೊಡಲಾಗಿದೆ. 77 ಜನರನ್ನ ಸಾಕ್ಷ್ಯಾಧಾರ ಕೊರತೆಯಿಂದ ಖುಲಾಸೆ ಕೂಡ ಮಾಡಲಾಗಿದೆ. ಒಟ್ನಲ್ಲಿ ಇಮ್ರಾನ್ ಖಾನ್ ಪಾರ್ಟಿ ಸಂಪೂರ್ಣ ನಿರ್ನಾಮ ಆಗಬೇಕು, ಕ್ರಶ್ ಮಾಡಿ ಬಿಸಾಕಬೇಕು, ಆ ರೀತಿ ಪ್ರಯತ್ನ ಪಡ್ತಾ ಇದೆ ಮುನೀರ್ ಅಂಡ್ ಗ್ಯಾಂಗ್ ಅಲ್ಲಿ. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ನ ಕೀವ್ ನಗರವನ್ನು ಗುರಿಯಾಗಿಸಿ ಮಿಸೈಲ್ ಮತ್ತು ಡ್ರೋನ್ ದಾಳಿ ಮಾಡಿದೆ. ರಷ್ಯಾ ಪರಿಣಾಮ 13 ಜನ ಮೃತಪಟ್ಟಿದ್ದಾರೆ, ಅಲ್ಲೇ 132 ಜನ ಗಾಯಗೊಂಡಿದ್ದಾರೆ. ದಾಳಿ ವೇಳೆ 9 ಅಂತಸ್ತಿನ ಕಟ್ಟಡ ಸಂಪೂರ್ಣ ಕುಸಿದು ಹೋಗಿದೆ. ರಷ್ಯಾ ಈ ದಾಳಿಗೆ 309 ಡ್ರೋನ್ ಮತ್ತು 8 ಇಸ್ಕಾಂದರ್ ಕೆ ಸೀರೀಸ್ನ ಮಿಸೈಲ್ ಬಳಸಿದೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ 288 ಡ್ರೋನ್ಸ್ ಮತ್ತು 8 ಮಿಸೈಲ್ಸ್ನ ಯುಕ್ರೇನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿವೆ. ಅತ್ತ ಯುಕ್ರೇನ್ನ ಸೈನಿಕರೊಬ್ಬರ ಜೀವವನ್ನು ಡ್ರೋನ್ ಮೂಲಕ ಕಾಪಾಡಲಾಗಿದೆ. ಅಂದಹಾಗೆ ಯುಕ್ರೇನ್ ಸೈನಿಕರೊಬ್ಬರು ರಷ್ಯನ್ ಕಂಟ್ರೋಲ್ನಲ್ಲಿದ್ದ ಪ್ರದೇಶದಲ್ಲಿ ಸಿಲುಕಿದ್ರು. ಆಗ ಅವರಿದ್ದ ಜಾಗಕ್ಕೆ ಡ್ರೋನ್ ಮೂಲಕ 40 ಕೆಜಿ ತೂಕದ ಎಲೆಕ್ಟ್ರಿಕ್ ಬೈಕ್ನ ಡ್ರಾಪ್ ಮಾಡಲಾಗಿದೆ. ಅದನ್ನು ಬಳಸಿ ಆ ಸೈನಿಕ ಅಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಟ್ರಂಪ್ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಮತ್ತೆ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ಆಗಸ್ಟ್ 8ರ ಒಳಗೆ ರಷ್ಯಾ ಯುಕ್ರೇನ್ ನಡುವೆ ಕದನ ವಿರಾಮ ಆಗಬೇಕು. ಈ 10 ದಿನದ ಒಳಗೆ ಯುಕ್ರೇನ್ ಯುದ್ಧ ಕೊನೆಗೊಳಿಸೋಕೆ ಅಗತ್ಯ ಕ್ರಮ ಕೈಗೊಳ್ಳದೇ ಇದ್ರೆ ರಷ್ಯಾ ಮೇಲೆ ಇನ್ನಷ್ಟು ಜಾಸ್ತಿ ಟ್ಯಾರಿಫ್ ಮತ್ತು ಇದರ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಫ್ರಾನ್ಸ್, ಬ್ರಿಟನ್, ಕೆನಡಾಗಳು ಪ್ಯಾಲೆಸ್ತೇನ್ಗೆ ಮಾನ್ಯತೆ ಕೊಡೋದಾಗಿ ಹೇಳಿದ್ವು. ಆದರೆ ಅಮೆರಿಕ ಮಾತ್ರ ಪ್ಯಾಲೆಸ್ತೇನ್ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಪ್ಯಾಲೆಸ್ತೇನ್ ಅಥಾರಿಟಿಯ ಅಧಿಕಾರಿಗಳು ಮತ್ತು ಪ್ಯಾಲೆಸ್ತೇನ್ ಲಿಬರೇಷನ್ ಆರ್ಗನೈಸೇಷನ್ನ ಸದಸ್ಯರ ಮೇಲೆ ಸ್ಯಾಂಕ್ಷನ್ಸ್ ಹೇರಿದೆ. ಪ್ಯಾಲೆಸ್ತೇನಿಗಳಿಗೆ ಅಮೆರಿಕದ ವೀಸಾ ನಿರಾಕರಿಸುವುದಾಗಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ತಿಳಿಸಿದೆ. 2 ಸಂಘಟನೆಗಳು ಭಯೋತ್ಪಾದನೆಯನ್ನ ಬೆಂಬಲಿಸುವುದನ್ನು ಮುಂದುವರೆಸಿವೆ. ಹೀಗಾಗಿ ರಾಷ್ಟ್ರೀಯ ಭದ್ರತೆ ಹಿತದೃಷ್ಟಿಯಿಂದ ಈ ನಿರ್ಧಾರ ಮಾಡಲಾಗಿದೆ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ಯುಎಇನಲ್ಲಿರೋ ತನ್ನ ಅನೇಕ ರಾಜತಾಂತ್ರಿಕ ಸಿಬ್ಬಂದಿ ಮತ್ತು ಅವರ ಕುಟುಂಬದವರಿಗೆ ಅಲ್ಲಿಂದ ಜಾಗ ಖಾಲಿ ಮಾಡುವಂತೆ ಇಸ್ರೇಲ್ ಆದೇಶ ಹೊರಡಿಸಿದೆ. ಇಸ್ರೇಲ್ನ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಗಲ್ಫ್ ರಾಷ್ಟ್ರಗಳಲ್ಲಿರೋ ಇಸ್ರೇಲಿ ಪ್ರಜೆಗಳಿಗೆ ಅಲರ್ಟ್ ಜಾರಿ ಮಾಡಿದೆ. ಇರಾನ್, ಹಮಾಸ್, ಹೆಜ್ಬುಲ್ಲಾ ಮತ್ತು ಇತರ ಜಾಗತಿಕ ಜಿಹಾದಿ ಗುಂಪುಗಳು ಯುಎಇನಲ್ಲಿರೋ ಯಹೂದಿಗಳು ಮತ್ತು ಇಸ್ರೇಲಿಗರನ್ನ ಟಾರ್ಗೆಟ್ ಮಾಡಬಹುದು ಅಂತ ಎಚ್ಚರಿಕೆ ಕೊಟ್ಟಿದೆ. ಇದರ ಬೆನ್ನಲ್ಲೇ ಭದ್ರತಾ ಹಿತದೃಷ್ಟಿಯಿಂದ ಇಸ್ರೇಲ್ ತನ್ನ ರಾಜತಾಂತ್ರಿಕ ಸಿಬ್ಬಂದಿಗೆ ವಾಪಸ್ ಬರುವಂತೆ ಕೂಡ ಸೂಚಿಸಿದೆ. ಭ್ರಷ್ಟಾಚಾರ ಆರೋಪ ಎದುರಿಸ್ತಾ ಇರೋ ಲಿಥುವೇನಿಯಾ ಪ್ರಧಾನಿ ಗಿಂಟಾಟಾಸ್ ಪಲೂಕಾಸ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಗಿಂಟಾಟಾಸ್ 2024ರ ಡಿಸೆಂಬರ್ನಲ್ಲಿ ಅಧಿಕಾರ ಹಿಡಿದಿದ್ರು. ಅಧಿಕಾರಕ್ಕೇರಿದ ಕೆಲವೇ ತಿಂಗಳುಗಳಲ್ಲಿ ಕೆಳಗಿಳಿದಿದ್ದಾರೆ. ಗಿಂಟಾಟಾಸ್ ಬಿಸಿನೆಸ್ ಡೀಲಿಂಗ್ ಒಂದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈಗ ಕೆಳಗಿಳಿಬೇಕು ಅಂತ ಜನ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು. ಈ ಸಂಬಂಧ ತನಿಖೆ ಕೂಡ ನಡೀತಾ ಇದೆ. ಈ ನಡುವೆ ಗಿಂಟಾಟಾಸ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಕೋಲ್ಕತ್ತಾದ ಆಂಟಿ ರೌಡಿ ಸ್ಕ್ವಾಡ್ ಪೊಲೀಸರು ಅಕ್ರಮವಾಗಿ ಭಾರತದಲ್ಲಿ ವಾಸಿಸ್ತಾ ಇದ್ದ ಬಾಂಗ್ಲಾದ ಮಾಡೆಲ್ ಒಬ್ಬರನ್ನ ಬಂಧಿಸಿದ್ದಾರೆ. ಬಂಧಿತ ಲೇಡಿಯನ್ನ ಶಾಂತಾ ಪಾಲ್ ಅಂತ ಗುರುತಿಸಲಾಗಿದೆ. 2 ಫೇಕ್ ಆಧಾರ್ ಕಾರ್ಡ್, 1 ವೋಟರ್ ಐಡಿ, ರೇಷನ್ ಕಾರ್ಡ್ ನ ರಿಕವರಿ ಮಾಡಿಕೊಳ್ಳಲಾಗಿದೆ. ನಿರ್ದಿಷ್ಟ ದೂರಿನ ಆಧಾರದ ಮೇಲೆ ಮಹಿಳೆಯನ್ನ ಅರೆಸ್ಟ್ ಮಾಡಿರುವುದಾಗಿ ಕೋಲ್ಕತ್ತಾ ಪೊಲೀಸರು ಹೇಳಿದ್ದಾರೆ. ಇನ್ನು ಐರ್ಲೆಂಡ್ ನ ಡಬ್ಲಿನ್ ನಲ್ಲಿ ಭಾರತೀಯ ಮೂಲದ ಸಂತೋಷ್ ಯಾದವ್ ಅನ್ನೋರ ಮೇಲೆ ಜನಾಂಗೀಯ ಪ್ರೇರಿತ ದಾಳಿ ಮಾಡಲಾಗಿದೆ. ಸಂತೋಷ್ ಮೇಲೆ 6 ಜನರ ಗುಂಪು ದಾಳಿ ಮಾಡಿದ್ದು ಅವರ ಚೀಕ್ ಬೋನ್ ಅಥವಾ ಮುಖದ ಮೂಳೆ ಫ್ರಾಕ್ಚರ್ ಮಾಡಲಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಂತೋಷ್ ಯಾದವ್ ಡಬ್ಲಿನ್ ನಾದ್ಯಂತ ಭಾರತೀಯರ ಮೇಲೆ ದಾಳಿ ಹೆಚ್ಚಾಗ್ತಿದೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲೂ ಕೂಡ ಭಾರತೀಯ ವಿದ್ಯಾರ್ಥಿ ಮೇಲೆ ಜನಾಂಗೀಯ ಪ್ರೇರಿತ ದಾಳಿಯಾಗಿತ್ತು. ಏನೋ ಭಾರತದ ಪಕ್ಕದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗೋ ಸೂಚನೆ ಕಾಣಿಸ್ತಾ ಇದೆ. ಭಾರತಿ 3 ವರ್ಷಗಳ ಬಳಿಕ ಮಯನ್ಮಾರ್ನಲ್ಲಿ ಮಿಲಿಟರಿ ಆಡಳಿತ ಎಂಡ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. 2025ರ ಡಿಸೆಂಬರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಮಿಲಿಟರಿ ಸರ್ಕಾರದ ಆಡಳಿತಗಾರ ಹಿರಿಯ ಜನರಲ್ ಮಿನ್ ಆಂಗ್ ಹ್ಯಾಂಗ್ ಅನೌನ್ಸ್ ಮಾಡಿದ್ದಾರೆ. ಆದರೆ ಚುನಾವಣೆ ನಡೆಯುವ ನಿಖರ ದಿನಾಂಕವನ್ನು ಕನ್ಫರ್ಮ್ ಮಾಡಿಲ್ಲ. 2021ರ ಫೆಬ್ರವರಿಯಲ್ಲಿ ಮಯನ್ಮಾರ್ ಸೇನೆ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕಿತ್ತು ಬಿಸಾಕಿ ಅಧಿಕಾರ ತನ್ನ ಕೈಗೆ ತಗೊಂಡಿತ್ತು. ಅಲ್ಲಿಂದ ಇಲ್ಲಿವರೆಗೆ ಮಯನ್ಮಾರ್ನಲ್ಲಿ ಸೇನಾ ಆಡಳಿತ ಜಾರಿಯಲ್ಲಿದೆ. ಏನೋ ಮಿಲಿಟರಿ ಆಡಳಿತದಲ್ಲಿ ಕೆಲ ಬದಲಾವಣೆ ಮಾಡಲಾಗ್ತಿದೆ. ಪ್ರಜಾಪ್ರಭುತ್ವ ಸರ್ಕಾರ ಬಂದರೂ ಕೂಡ ರಾಜ್ಯಗಳ ಮೇಲಿನ ಅಧಿಕಾರ ಸೇನೆಗೆ ಹೆಚ್ಚಿರುತ್ತೆ ಅಂತ ಸೇನೆ ಹೇಳಿದೆ. ಅಂದ್ರೆ ವಿದೇಶಾಂಗ ವ್ಯವಹಾರ, ಸಣ್ಣ ಪುಟ್ಟ ಆಡಳಿತ ನೀವು ನೋಡ್ಕೊಳ್ಳಿ, ಹಿಂದೆ ನಿಂತು ಪಾಕಿಸ್ತಾನದ ರೀತಿಯಲ್ಲಿ ದೇಶವನ್ನ ನಾವು ರೂಲ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಯನ್ಮಾರ್ ನಾಯಕ ಹೈಬ್ರಿಡ್ ಡೆಮೋಕ್ರಸಿಯನ್ನು ತರೋಕೆ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ನೊಬೆಲ್ ಶಾಂತಿ ಪ್ರಶಸ್ತಿ ಹೇಗಾದ್ರೂ ಮಾಡಿ ಪಡೆಯಲೇಬೇಕು ಅಂತ ಟ್ರಂಪ್ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಈಗ ಟ್ರಂಪ್ ನೊಬೆಲ್ ಪ್ರೈಸ್ಗೆ ಅರ್ಹರಾಗಿದ್ದಾರೆ ಅಂತ ವೈಟ್ ಹೌಸ್ ನ ಪ್ರೆಸ್ ಸೆಕ್ರೆಟರಿ ಕೂಡ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ, ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅವರೇ. ಟ್ರಂಪ್ ವಿಶ್ವಾದ್ಯಂತ ಹಲವಾರು ಶಾಂತಿ ಒಪ್ಪಂದ, ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದಾರೆ. ತಿಂಗಳಿಗೆ ಕನಿಷ್ಠ ಒಂದಾದ್ರೂ ಶಾಂತಿ ಒಪ್ಪಂದ ಮಾಡಿಸ್ತಾ ಇದ್ದಾರೆ. ಕಂಬೋಡಿಯಾ, ಥೈಲ್ಯಾಂಡ್ ಕದನ ವಿರಾಮಕ್ಕೂ ಟ್ರಂಪೇ ಕಾರಣ. 2 ರಾಷ್ಟ್ರಗಳು ಮಾರಣಾಂತಿಕ ಹೊಡೆದಾಟ ಮಾಡ್ತಾ ಇದ್ರು.
3 ಲಕ್ಷ ಜನ ಸ್ಥಳಾಂತರ ಆಗಿದ್ದು. ಆದರೆ ಟ್ರಂಪ್ ಯಾವಾಗ ಮಧ್ಯಪ್ರವೇಶ ಮಾಡಿದ್ರು ಯುದ್ಧ ನಿಂತೆ ಹೋಯ್ತು. ಹೀಗಾಗಿ ಟ್ರಂಪ್ಗೆ ನೊಬೆಲ್ ಶಾಂತಿ ಕೊಡಲೇಬೇಕು ಅಂತ ಕ್ಯಾರೋಲಿನ್ ಲಿವಿಟ್ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.